ಧನುರ್ರಾಶಿ ಅಕಸ್ಮಾತ್ತಾಗಿ ಸಾಧು ಸಂತರ ಅಥವಾ ಧಾರ್ಮಿಕ ಮುಖಂಡರ ಹಿರಿಯರ ಅನುಭವಿಗಳ ಸಾಧಕರ ಭೇಟಿಯಾಗಬಹುದು. ಅವರ ಅನುಗ್ರಹ ಆಶೀರ್ವಾದ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ಮನೆಯಲ್ಲಿ ಮದುವೆಯ ವಿಚಾರ ಮುನ್ನೆಲೆಗೆ ಬರ್ತಕ್ಕಂಥದ್ದು. ಆದರೆ ಏನಾದರೂ ಅಡ್ಡಿ ಇದ್ದರೆ ಅದಕ್ಕೆ ಈ ದಿವಸ ಪರಿಹಾರ ಸಿಕ್ಕುವಂಥದ್ದು. ಬಹಳ ಹಿಂದಿನಿಂದ ಆ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಂಥವರಿಗೆ ಈ ದಿವಸ ಶುಭ ಸೂಚನೆ ಸಿಕ್ಕುವಂಥದ್ದಾಗತ್ತೆ. ಸ್ನೇಹಿತರ ಜೊತೆಯಲ್ಲಿ ಹೆಚ್ಚು ಹೆಚ್ಚು ಕಾಲ ಕಳೆಯುವುದಕ್ಕೆ ಅವಕಾಶಗಳು ಆಗುವಂಥದ್ದಿದೆ. ಅಶುಭದಾಯಕವಾದಂತಹ ಮಾತಿನಿಂದ ಮನಸ್ಸಿಗೆ ಹೇಗೆ ಬೇಸರವಾಗುತ್ತೋ ಹಾಗೇ ಶುಭದಾಯಕವಾದಂತಹ ಮಾತಿನಿಂದ ಜೀವನದಲ್ಲಿ ಪರಿವರ್ತನೆಗೆ ಅವಕಾಶವಾಗುತ್ತೆ. ಅಂತಹ ಶುಭ ಮಾತನ್ನು ನೀವು ಈ ದಿವಸ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ಆದಾಯವೂ ಕೂಡ ಹೆಚ್ಚಾಗ್ತಕ್ಕಂತಹ ಸೂಚನೆಗಳಿದೆ. ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಪರಿವರ್ತನೆಯ ಪರ್ವ ಅಂತ ಹೇಳಿ ಈ ದಿವಸವನ್ನು ನಿಮ್ಮ ಭಾಗಕ್ಕೆ ನೀವು ಕರೆದುಕೊಳ್ಳಬಹುದು ಅನ್ನುವಂಥದ್ದು. ನಿಮ್ಮ ಗುರುಗಳನ್ನು ವಿಶೇಷವಾಗಿ ಸ್ಮರಣೆ ಮಾಡಿ, ಪ್ರಾರ್ಥನೆ ಮಾಡಿ, ಅವರ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಿ. ಮಕರ ರಾಶಿ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಸಮಸ್ಯೆ ಆಗ್ತಕ್ಕಂತಹದ್ದು. ಮಕ್ಕಳು ಬಿದ್ದು ಗಾಯವನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬಲವಂತವಾಗಿ ಮಾಡಿದಂತಹ ಕೆಲಸಗಳಿಂದ ಯಶಸ್ಸಿರೋದಿಲ್ಲ. ಯಾವುದೋ ಒತ್ತಡಕ್ಕೆ ಸಿಲುಕಿ ನೀವು ಕೆಲಸವನ್ನು ಮಾಡಿದರೆ ಅದರಿಂದ ಬರಬೇಕಾದಂತಹ ನೈಜವಾದಂತಹ ಲಾಭವಾಗಲಿ ಸಮಾಧಾನವಾಗಲಿ ನಿಮಗೆ ಸಿಕ್ಕದೇ ಇರತಕ್ಕಂಥದ್ದಾಗುತ್ತೆ. ಯಾವುದೇ ರೀತಿಯ ಕೆಲಸ ಮಾಡೋದಕ್ಕೆ ನಿಮಗೆ ಮನಸ್ಸೇ ಇರೋದಿಲ್ಲ ಮೊದಲನೇದಾಗಿ. ಆದರೂ ಕೂಡ ಬಲವಂತದಿಂದ ಮಾಡಬೇಕಾಗತ್ತೆ ಅಂತ ಅರ್ಥ. ಮೂಳೆ ಅಥವಾ ನರಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಕಾಣಬಹುದು. ಎಲ್ಲ ಕೆಲಸವನ್ನು ಅಥವಾ ನಿರ್ಧಾರವನ್ನು ಮಾಡಬೇಕಾದ್ರೆ ಬಹಳ ಯೋಚನೆಯನ್ನು ಮಾಡಿ. ಒಂದು ಸಾರಿ ಮಾಡಿದಂತಹ ನಿರ್ಧಾರ ನಿಮಗೆ ಸರಿ ತಪ್ಪುಗಳನ್ನು ಯೋಚನೆ ಮಾಡೋದಕ್ಕೂ ಅವಕಾಶವನ್ನು ಕೊಡದಲೇ ಮುಂದುವರಿಬಹುದು ಅನ್ನುವಂತಹ ಪರಿಸ್ಥಿತಿ ಬರುತ್ತೆ. ನೀವು ಕೂಡ ಬೇಡದೇ ಇರತಕ್ಕಂತಹ ಅಪವಾದಗಳಿಗೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಸ್ವಭಾವ ಶಾಂತವಾಗಿಯೇ ಇರಬೇಕು. ಅಲ್ಲಿ ನೀವು ಅಶಾಂತಿಯನ್ನು ಕಂಡುಕೊಂಡ್ರೆ, ಆ ರೀತಿಯಲ್ಲೇ ನೀವು ವರ್ತಿಸಿದರೆ, ನಿಮ್ಮಿಂದ ಶಾಂತಿಗೆ ಭಂಗವಾದರೆ ದೊಡ್ಡ ಮಟ್ಟದ ತೊಂದರೆಯಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು ಶುಭದಾಯಕವಾಗಿರುವುದಿಲ್ಲ. ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾದಂಥದ್ದು. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಬೇರೆಯವರು ಹೊಗಳಲಿ, ಬೇರೆಯವರು ಮೆಚ್ಚಲಿ ಅಂತ ಹೇಳಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಬೇಡ. ತೋರಿಕೆಯ ಕೆಲಸಗಳು ಬೇಡ. ಯಾವುದು ಸರಿಯಾದಂತಹ ಕೆಲಸ ಇದೆ, ಯಾವ ಕೆಲಸದಿಂದ ಸಮಾಜಕ್ಕಾಗಲಿ ಬೇರೆ ವ್ಯಕ್ತಿಗಳಿಗಾಗಲಿ ಯಾರಿಗೂ ಏನು ತೊಂದರೆಗಳಾಗೋದಿಲ್ಲ ಅಂತಹ ಕೆಲಸಗಳನ್ನು ಆಯ್ದುಕೊಂಡು ಮಾಡಿ. ನಿಮಗೂ ಶ್ರೇಯಸ್ಸು, ಸಮಾಜಕ್ಕೂ ಕೂಡ ಉತ್ತಮವಾದಂತಹ ಸಂದೇಶ ಹೋಗ್ತಕ್ಕಂತಹದ್ದು. ಹೊಟ್ಟೆ ನೋವಿನ ಸಮಸ್ಯೆ ನಿಮಗೆ ಕಾಡಬಹುದು. ಸ್ವಲ್ಪ ಅದರ ಬಗ್ಗೆ ಗಮನವನ್ನು ಹರಿಸಿ. ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ಆ ಪ್ರಾಣಿಗಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂತಹದ್ದು. ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೊಡಿಸಬೇಕಾಗತ್ತೆ. ಅದರಲ್ಲಿ ತಾತ್ಸಾರವನ್ನು ಮಾಡಬಾರ್ದು ಅಂತ ಅರ್ಥ. ಮಾತಿನಲ್ಲಿ ನಮ್ರತೆ ಇರಲಿ, ಗೌರವವನ್ನು ಹೆಚ್ಚಿಸಬಹುದು ಅಥವಾ ಅಪಮಾನವನ್ನು ತಡೆಗಟ್ಟಬಹುದು. ಇದು ಎರಡಕ್ಕೂ ಕೂಡ ಅದು ಕಾರಣವಾಗುತ್ತೆ. ಆದ್ದರಿಂದ ವಿವೇಕವಾದಂತಹ, ಬಹಳ ಉತ್ತಮವಾದಂತಹ, ಆಕರ್ಷಣೀಯವಾದಂತಹ, ತೂಕವಾದಂತಹ ಮಾತುಗಳನ್ನು ಆಡಿ ಎನ್ನುವಂತಹ ಸಲಹೆ. ನಿಮ್ಮ ಜೀವನ ಶೈಲಿ, ಸ್ವಭಾವ ಇದೆಲ್ಲವನ್ನು ಬದಲಾಯಿಸಿಕೊಳ್ಬೇಕಾಗಬಹುದು. ನಾನು ಹಾಗೆ ಮಾಡೋದಿಲ್ಲ ಅಂತ ಹೇಳಿ ಹಠ ಮಾಡುವಂಥವ್ರಿಗೆ ಅದರಿಂದ ಆಗತಕ್ಕಂತಹ ಅನುಭವವೇ ಪಾಠವನ್ನು ಕಲಿಸ್ತಕ್ಕಂಥದ್ದಾಗತ್ತೆ. ಅಪರಿಚಿತ ವ್ಯಕ್ತಿಗಳ ಮೇಲೆ ನಂಬಿಕೆಯನ್ನು ಇಟ್ಟಿದ್ದರೆ ತೊಂದರೆಯಾಗ್ತಕ್ಕಂಥದ್ದು ಸಹಜ. ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಕೆಲವು ಸಂದರ್ಭದಲ್ಲಿ ಎಲ್ಲ ವ್ಯಕ್ತಿಗಳು ಎಲ್ಲ ಸಂದರ್ಭದಲ್ಲೂ ಪರಿಚಯನೇ ಇರಬೇಕು ಅಂತ ಹೇಳಿಲ್ಲ. ಅನಿವಾರ್ಯಗಳಾದಾಗ ಆ ರೀತಿ ಆಗತ್ತೆ. ಆದರೆ ಆ ವ್ಯಕ್ತಿಗಳ ಹತ್ರ ಎಷ್ಟು ಬೇಕೋ ಅಷ್ಟೇ ವ್ಯವಹರಿಸಿದರೆ ಮಾತ್ರ ಅನುಕೂಲವಾಗ್ತಕ್ಕಂಥದ್ದು. ಇಲ್ಲದಿದ್ದರೆ ತೊಂದರೆಯಾಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಈ ದಿವಸ ದುಬಾರಿ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಆಲೋಚನೆಗಳು ಬರುತ್ತೆ ಮನಸ್ಸಿನಲ್ಲಿ. ಹಣವಂತರು ಅದಕ್ಕೆ ಮುಂದಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇಲ್ಲ ಮುಂದಿನ ದಿನಮಾನದಲ್ಲಿ ಆ ವಸ್ತುವನ್ನು ಖರೀದಿ ಮಾಡಬೇಕು ಅಂತಕ್ಕಂತಹ ವಿಚಾರ
ಈ ದಿವಸ ನಿರ್ಧಾರ ಆಗುವಂಥದ್ದಾಗತ್ತೆ. ಹೆಚ್ಚು ಅನುಭವಿಗಳ ಮಾರ್ಗದರ್ಶನದಿಂದ ಉತ್ತಮವಾದಂತಹ ಕೆಲಸ ಮಾಡೋದಕ್ಕೆ ಅವಕಾಶಗಳು ಮತ್ತೆ ಮತ್ತೆ ಸಿಕ್ಕುವಂಥದ್ದಾಗತ್ತೆ. ವಿದ್ಯಾರ್ಥಿಗಳು ನಿಮಗೆ ಬೇಕಾದಂತಹ ಕೆಲವಷ್ಟು ಅನುಕೂಲಗಳನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಲೇಖನ ಸಾಮಗ್ರಿ ಇತ್ಯಾದಿಗಳನ್ನು ಖರೀದಿ ಮಾಡೋದಕ್ಕೆ ಉತ್ತಮವಾದಂತಹ ದಿವಸವಾಗತ್ತೆ. ಮನೆಯಲ್ಲಿ ಮಾತೆಯರು ವಂಚನೆಗೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಏರ್ಪಾಟಾಗತ್ತೆ. ಯಾವುದೋ ವಸ್ತುವನ್ನು ಖರೀದಿ ಮಾಡೋಕ್ಕೆ ಹೋದಾಗ ಅಲ್ಲಿ ಮೋಸ ಆಗಬಹುದು, ಅಥವಾ ಹೆಚ್ಚು ಹಣವನ್ನು ಕೊಟ್ಟು ಹಣವನ್ನು ಕಳ್ಕೊಳ್ಳುವಂಥದ್ದಿರ್ಬೋದು. ಈ ರೀತಿ ಏನೋ ಒಂದು ರೀತಿಯ ವಂಚನೆಗೆ ಒಳಗಾಗುವಂತಹ ಸಾಧ್ಯತೆ. ಅಪರಿಚಿತ ವ್ಯಕ್ತಿ ನಿಮಗೆ ಮೋಸ ಮಾಡಲೇಬೇಕು ಅಂತ ಹೇಳಿ ಕಾಯ್ತಾ ಕುಳಿತಿರ್ತಾನೆ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಆ ರೀತಿಯ ಒಂದು ಸಂದರ್ಭ. ಕುಟುಂಬದ ವಾತಾವರಣ ಚೆನ್ನಾಗಿರುತ್ತೆ, ಆದರೆ ಅದು ದಿನದಲ್ಲಿ ಸಮಯ ಕಳೆದಂತೆ ನಿಮಗೆ ವ್ಯತಿರಿಕ್ತವಾದಂತಹ ಫಲವನ್ನು ಕೊಡೋದಕ್ಕೆ ಶುರುವಾಗುತ್ತೆ. ವ್ಯವಹಾರವನ್ನು ಮಾಡುವಾಗ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು ಅತಿ ಮುಖ್ಯ. ಆಗುವಂತಹ ನಷ್ಟವನ್ನು ತಪ್ಪಿಸಲಿಕ್ಕೆ ಅದೊಂದು ಮಾರ್ಗ ಅಂತ ಹೇಳಿ ಭಾವಿಸಬೇಕಾಗತ್ತೆ. ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ.